ಕನಸುಗಳು ಕಮರಿ ಹೋಗುವ ಮುನ್ನ ರಾಜಸ್ಥಾನದ ಬಂಡಿ ಜಿಲ್ಲೆಯ ಇಬ್ಬರು ಧೈರ್ಯವಂತ ಬಾಲಕಿಯರು ಬಾಲ್ಯ ವಿವಾಹದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹೌದು, ಫೆಬ್ರವರಿ 10ರಂದು ನಿಗದಿಯಾಗಿದ್ದ ತಮ್ಮ ಮದುವೆಯನ್ನ ತಡೆಹಿಡಿಯುವಂತೆ ಅಧಿಕಾರಿಗಳಿಗೆ ಮನವಿ ಮಾಡುವ ಮೂಲಕ 12ನೇ ತರಗತಿಯ ವಿದ್ಯಾರ್ಥಿನಿಯರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. 12ನೇ ತರಗತಿಯಲ್ಲಿ ಓದುತ್ತಿರುವ 17 ವರ್ಷದ ಬಾಲಕಿಯೊಬ್ಬಳು ಶುಕ್ರವಾರ ತಲೇರ ಡಿಎಸ್ಪಿ ರಾಜೇಶ್ ಟೈಲರ್ ಅವರ ಕಚೇರಿಗೆ ತೆರಳಿ ತನ್ನ ಮದುವೆಯನ್ನ ನಿಲ್ಲಿಸುವಂತೆ ಅಂಗಲಾಚಿದ್ದಾಳೆ. ತಕ್ಷಣ ಸ್ಪಂದಿಸಿದ ಪೊಲೀಸರು ಬಾಲಕಿಯ ಪೋಷಕರನ್ನ ಕರೆಸಿ ಬಾಲ್ಯ ವಿವಾಹದ ಕಾನೂನು ಬಾಧೆಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸದ್ಯ ಬಾಲಕಿಯನ್ನ ಸುರಕ್ಷತೆಗಾಗಿ ಸರ್ಕಾರಿ ಆಶ್ರಯ ತಾಣಕ್ಕೆ ಕಳುಹಿಸಲಾಗಿದೆ. ಇನ್ನೊಂದು ಪ್ರಕರಣದಲ್ಲಿ 16 ವರ್ಷದ ವಿದ್ಯಾರ್ಥಿನಿ ಸೋಮವಾರವೇ ಮಕ್ಕಳ ಕಲ್ಯಾಣ ಸಮಿತಿಯನ್ನ ಸಂಪರ್ಕಿಸಿದ್ಲು. ವಿಷಯ ತಿಳಿದ ಪೋಷಕರು ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಲು ಫೆಬ್ರವರಿ 10ರಂದು ನಡೆಯಬೇಕಿದ್ದ ಮದುವೆಯನ್ನ ಫೆಬ್ರವರಿ 9ಕ್ಕೆ ನಿಗದಿಪಡಿಸಿ ಮಗಳನ್ನ ಬೇರೆಡೆಗೆ ಸ್ಥಳಾಂತರಿಸಲು ಯತ್ನಿಸಿದ್ರು. ಆದರೆ ಪೊಲೀಸ್ ಮತ್ತು ಚೈಲ್ಡ್ ಲೈನ್ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಬಾಲಕಿಯನ್ನ ರಕ್ಷಿಸಿದ್ದಾರೆ. ಇನ್ನು ಬಾಲಕಿಯರ ಧೈರ್ಯವನ್ನ ಮೆಚ್ಚಿರುವ ಬಂದಿ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷೆ ಸೀಮಾ ಪೊದ್ದಾರ್ ಕೆಲವು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದ್ದಾರೆ. ಬಾಲಕಿಯರ ಸುರಕ್ಷತೆಯ ದೃಷ್ಟಿಯಿಂದ ಅವರ 12ನೇ ತರಗತಿಯ ಪರೀಕ್ಷಾ ಕೇಂದ್ರಗಳನ್ನು ಬದಲಾಯಿಸಲು ಇಲಾಖೆಗೆ ಮನವಿ ಮಾಡಲಾಗುವುದು. ಜೊತೆಗೆ ಈ ಹೆಣ್ಣು ಮಕ್ಕಳು ಮುಂದಿನ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನ ಸಮಿತಿಯೇ ವಹಿಸಿಕೊಳ್ಳಲಿದೆ ಎಂದು ಕೆಲವಾರು ಅಂಶಗಳನ್ನು ಉಲ್ಲೇಖ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ.